ಓಡೋಡಿ ಬಂದರು ಆಶ್ಚರ್ಯವಿಲ್ಲ. ಹೋಗೋಣವೇ? ನಡೆಯಿರಿ ಹೋಗೋಣ. ಹಾ, ನನಗೆ ಮರೆತೇ ಹೋಗಿತ್ತು ನೋಡು. ನನ್ನ ಎಸ್ಟೇಟ್ನಲ್ಲಿ ಸ್ವಲ್ಪ ಕೆಲಸವಿದೆ, ನಾ ಬರುವೆ. ಹೋ, ಹಾ, ನಾಳೆ ನಾನು ಇಲ್ಲೇ ಕಾಯುತ್ತಿರುವೆ, ಬರಲೇಬೇಕು. ತಪ್ಪದೆ ಬರ್ತೇನೆ. ಬರ್ಲಾ? ಓಕೆ, ಬಾಯ್. ಪ್ರೇಮ ಕಾಮದ ಸಭೆಯೂಟವನು ನಂತರ ಎಸೆಯುವೆ ಹಣ್ಣಿನ ಮೇಲಿನ ಸಿಪ್ಪೆಯಂತೆ ಈ ಮಂಜುಳೆಯರು. ಹೇಗಿತ್ತು ನಾಗರಾಜ್ ನೀ ರಚಿಸಿದ ನಾಟಕದಲ್ಲಿ ನನ್ನ ನಟನೆ? ನಿನ್ನ ನಟನೆಯು ಅದ್ಭುತವಾಗಿತ್ತು. ಅವಳು ನುಡಿಯ ವೇದಾಂತವು ರಮ್ಯವಾಗಿತ್ತು. ಯಾವಾಗ ಅವಳ ಸುಂದರತ್ವವನ್ನು ನಲಗಿಸುವನು ಎಂದು ಮನ ಹತ್ತಿತ್ತವಲಾಡುತ್ತಿತ್ತು. ನಿಮ್ಮ ಆಶೆಯಂತೂ ಪೂರ್ಣವಾಯಿತು ಎನ್ನು. ನಿನ್ನ ಆಶೆ ತಾನೇ, ಇದೋ ತೆಗೆದುಕೋ, ಅನುಭವಿಸು ಹರ ಗಿಣಿಯರ ಲಿಂಗನವನು. ನಮ್ಮ ಸುಖವೇ ನಮಗೆ ಸ್ವರ್ಗ ಸುಖ. ಇದು ಲಿರಿಲ್ ಪೌಡರ್ ವಾಸನೆ ಕಂಡಂಗೆ ಕಾಣಕತ್ತ. ಇದು ವಿದೇಶಿ ಸೆಂಟ್ನ ವಾಸನೆ. ಇದು ತುಟಿಗೆ ಬಳಿಯೋ ರಂಗಿನ ವಾಸನೆ. ಈ ಮೂರು ವಾಸನೆ ಒಂದೇ ಸಮನೆ ಘಮ್ ಅಂತ ಬರಬೇಕಾದ್ರೆ ಯಾವುದೋ ಒಂದು 21ನೇ ಶತಮಾನದ ಮಾಡಲ್ ಮೋಹಿನಿ ಬರ್ತಾ ಅಂತ ಕಾಣ್ತದೆ. ಈ ಹೆಂಗಸರ ವಾಸನೆ ಇಡೋದ್ರಾಗ ನಮ್ಮ ಮೂಗು ಭಾಳ ಜಾಣತನದ ಮೂಗಾದ್ರಿ. ನೋಡ್ರಿ, ನೆನೆಸ್ಕೊಂಡಂಗೆ ಯಾವುದೋ ಒಂದು ಹೆಣ್ಣು ಅರ್ಧ ಮರ್ಧ ಬಟ್ಟೆ ತೊಟ್ಕೊಂಡು ಈ ಕಡೆಗೆ ನಾವು ಬರಾಕತ್ತೈತಿ. ಸ್ವಲ್ಪ ಮಜಾನಾರ ಮಾಡೋಣ. ಸ್ಟಾಪ್ ಸ್ಟಾಪ್, ನಿಲ್ಲಿಸ್ರಿ ನಿಮ್ಮ ಗಾಡಿನ. ರೀ, ಯಾರಿ ನೀವು? ಒಂಟಿಯಾಗಿ ಹೋಗುವ ಹೆಣ್ಣಿಗೆ ಕೈ ಮಾಡಿ ನಿಲ್ಲಿಸ್ತಿದ್ರಲ್ಲ, ಯಾರು ನೀವು? ನಾವು ರೀ ಸುಂಕದ ಕಟ್ಟೆಯವರು. ಇತ್ತೀಚೆಗೆ ಕಳ್ಳ ಸಾಕಾಣಿಕೆ ಹೆಚ್ಚಾಗಿರೋದ್ರಿಂದ ಎಲ್ಲ ಗಾಡಿಗಳನ್ನು ನಾವು ಚೆಕ್ ಮಾಡೇ ಬಿಡೋದು. ಅದರಲ್ಲಿ ಸರಕು ಇರಲಿ ಇಲ್ಲದಿರಲಿ. ಅಂದ್ರೆ ನಾನು ಗಾಡಿ ತರ ಕಾಣ್ತಾ ಇದ್ದೇನೆ ನಿಮ್ಮ ಕಣ್ಣಿಗೆ?
ಹೆಂಗ್ ಕಾಣೋದಿಲ್ರಿ ಅಂತೀನಿ. ಅಲ್ಲ, ಇದು ಗಾಡಿಯ ಕ್ಯಾಬಿನು, ಇದು ಗಾಡಿಯ ಬಾಡಿ, ಇವು ಗಾಲಿಗಳು. ಕ್ಯಾಬಿನು, ಗಾಲಿ, ಗಾಡಿ. ಈ ಗಾಡಿ ಇರೋ ಗಾಡಿನ ಮತ್ತು ಗಾಡಿ ಅಂದ್ರ ಮತ್ತು ನನ್ನ ಜೋಡಿ ಅನ್ನಲ್ಲೇನು? ರೀ, ಗಾಡಿ ಗಿಡಿ ಜೋಡಿ ಗಿಡಿ ಅಂತ ಹೇಳ್ತಾ ಇದ್ರಲ್ಲ, ನಿಮ್ಗೇನು ಹುಚ್ಚಿಗೆ ಚಿಡ್ದೇನು? ಹ್ಯಾಂಗ್ ಹಿಡಿಯಂಗಿಲ್ರಿ ಹುಚ್ಚ ಅಂತೀನಿ. ಅಲ್ಲ, ಮೊಣಕಾಲ ಮೇಲೆ ಉಟ್ಕೊಂಡು ಬಟ್ಟೆ, ಎದೆ ಉಬ್ಬರಿಸಿ ತೋರಿಸಿಕೊಳ್ಳುತ್ತಿರುವಂಥ ದೇಹ ನಿಮ್ಮಂಥವ್ರನ್ನ ಕಂಡ್ರ ಹ್ಯಾಂಗ್ ಹುಚ್ಚಿಡಿಯಂಗಿಲ್ಲ ಅಂತೀನಿ. ನಿಮ್ಮನ್ನ ಕೆಂಪಗ ಕರ್ದು ತಿನ್ನೋವರೆಗೂ ನಮ್ಮ ಹುಚ್ಚ ಹಿಡಿಯಂಗಿಲ್ರಿ, ನಮ್ಮ ಹುಚ್ಚ ಹಿಡಿಯಂಗಿಲ್ಲ. ಅವಿವೇಕಿಗಳಿಗೆ ಏನು ಗೊತ್ತ್ರಿ ಈಗಿನ ಫ್ಯಾಷನ್? ಈಗ ಫ್ಯಾಷನ್ ಡ್ರೆಸ್ ಹಾಕೋದು ಈಗಿನ ಫ್ಯಾಷನ್ ಕಲಿಯುಗ. ಫ್ಯಾಷನ್ ಅಂತೆ ಫ್ಯಾಷನ್ ಎಂದು ಹೇಳಿ ದಿನಕ್ಕಿಷ್ಟು ಬಟ್ಟೆ ಕಡಿಮೆ ಮಾಡಿದರೆ ಕೊನೆಗೆ ಉಳಿಯುವುದೊಂದೇ ಬೆತ್ತಲೆ ಮೈ. ಹೋಗ್ಲೇ ಬಿಡ್ರಿ, ನಿಮ್ಮ ಜೊತೆ ನಮ್ಗೆ ಯಾಕೆ ಜಗಳ? ನೀವು ಈ ಊರಿಗೆ ಹೊಸಬ್ರಂತ ಕಾಣಿಸುತ್ತೆ, ತಾವು ಸ್ವಲ್ಪ ಪರಿಚಯ ಕೊಡ್ತೀರಾ ನಮಗೆ? ನೋಡ್ರಿ, ಇನ್ನು ನಿಮ್ಮ ಕೆಲಸ ನೀವು ನೋಡ್ಕೋಬಹುದು. ರೀ ಮಿಸ್ ಯುವತಿ, ತಮ್ಮ ಹೆಸರನ್ನು ಹೇಳ್ತೀರಾ? ಅಧಿಕ ಪ್ರಸಂಗ. ಅಧಿಕ ಪ್ರಸಂಗಿ, ಒಳ್ಳೆ ತುಂಬ ಅಲ್ರಿ ಮಿಸ್ ಅಧಿಕ ಪ್ರಸಂಗಿಗಳು, ತಮ್ಮ ಉದ್ಯೋಗ ಯಾವುದು? ತಲೆಹರಟೆ. ತಲೆಹರಟೆ, ಒಳ್ಳೆ ಉದ್ಯೋಗ. ತಮ್ಮ ಊರು ಯಾವುದು ಅಧಿಕ ಪ್ರಸಂಗಿ? ಮಾನ ಮರ್ಯಾದೆ ನಾಚಿಕೆ ಅನ್ನೋದೇನಾರು ಇಲ್ಲವು? ಮಾನ ಮರ್ಯಾದೆ ನಾಚಿಕೆ ಇಲ್ದಿರೋದು ಅದು ಯಾವ ತಾಲೂಕಿನಲ್ಲಿದೆ ಅಧಿಕ ಪ್ರಸಂಗಿ? ಏ ಮೂರ್ಖ! ಮೂರ್ಖ? ಇದು ತಾಲೂಕಿನ ಹೆಸರೇ ನಾವು ಕೇಳಿಲ್ವಲ್ಲ, ಅಧಿಕ ಪ್ರಸಂಗಿ. ರೇ ಮಿಸ್ಟರ್, ಅಧಿಕ ಪ್ರಸಂಗ ಗಿಧಿಕ ಪ್ರಸಂಗ ಅಂತ ಯಾಕೆ ನೀವು ಹೇಳ್ತಾ ಇದ್ರ? ನೋಡಿ, ನೇರವಾಗಿ ಲಾವಣ್ಯ ಅಂತ ಕರೆದ್ರೆ ಸಾಕು. ಓ ಲಾವಣ್ಯ ರೇ ತಾವು. ಇಂಥ ಮುದ್ದಾದ ಹೆಸರನ್ನಿಟ್ಕೊಂಡು ಪುರಾತನ ಕಾಲದಿಂದಿಡಿದು ಕಲಿಯುಗದ ಕಾವ್ಯದವರೆಗೂ ಪ್ರತಿ ಸಾಹಿತ್ಯದ ಪುಟದಲ್ಲಿ ವಿರಾಜಿಸುವ ಹೆಸರನ್ನಿಟ್ಕೊಂಡು ಹೆಸರು ಹೇಳಕ್ಕೆ ಇಷ್ಟು ಕಷ್ಟಪಡ್ತೀರಲ್ರಿ ಮಿಸ್ ಲಾವಣ್ಯ. ತಾವು ಯಾರ ಮನೆಗೆ ಬಂದಿದ್ದೀರಿ? ನಾವು ನಾಗರಾಜನ ಮನೆಗೆ ಬಂದಿದ್ದೀವಿ. ಓ ತಾವು ನಾಗರಾಜರ ಅತಿಥಿಗಳೇ, ತಪ್ಪಾಯ್ತು, ನನ್ನನ್ನು ಕ್ಷಮಿಸಿ. ರೇ, ಸರಿ, ಕೈ ಬಿಡ್ರಿ. ಅಯ್ಯೋ, ಹ್ಯಾಂಗ್ರಿ ಕೈ ಬಿಡೋದು? ನೀವು ಕ್ಷಮಿಸಿದ್ದೇನೆ ಅಂತ ಹೇಳುವವರೆಗೂ ನಾನು ನಿಮ್ಮ ಕೈ ಬಿಡೋದಿಲ್ಲ. ಕ್ಷಮಿಸಿದ್ದೀನಿ, ಕೈ ಬಿಡ್ರಿ. ರೀ, ನಿಮ್ಮ ಊರ ಪರಿಚಯ ಸ್ವಲ್ಪ ಮಾಡಿಕೊಡ್ತೀರಾ? ಓ, ನಮ್ಮೂರ ಪರಿಚಯವೇ? ಅತಿಥಿಗಳು ಇಳಿಯಲು ವಸತಿ ಗೃಹವಿಲ್ಲ, ಊಟಕ್ಕೆ ಸರಿಯಾದ ಉಪಹಾರ ಗೃಹವಿಲ್ಲ, ನನ್ನನ್ನು ಬಿಟ್ಟರೆ ಸಹಕಾರಕ್ಕೆ ಸರಿಯಾದ ಜನರಿಲ್ಲ. ಅಲ್ರಿ, ಈ ಊರಿನ ಜನಸಂಖ್ಯೆಗಳು ಎಷ್ಟು? ಜನಸಂಖ್ಯೆ ಹೇಳಲು ಅಥವಾ ಜೀವಸಂಖ್ಯೆ ಹೇಳಲು? ಎಲ್ಲವನ್ನೂ ಹೇಳಿ. 7,000 ಮನುಷ್ಯರು, 700 ನಾಯಿಗಳು, 3,000 ಇಲಿಗಳು, 4,000 ಹೆಗ್ಗಣಗಳು, ದನ ಕುರಿ ಎಲ್ಲ ಸೇರಿ 3,000, ಒಟ್ಟು 16,700. ಹೌದ್ರಿ, ಇಲ್ಲಿ ಮುಖ್ಯ ಆಹಾರವೇನು? ಏನು? ಅದೇ ರೀ, ಮುಂಜಾನೆ ಸಿಗ್ತದಲ್ಲ ಬಿಸಿ ಬಿಸಿ ಒಗ್ಗಾಣಿ, ಪೂರಿ, ಬಾಜಿ ಎಲ್ಲವ. ಅಂದ್ರೆ ಇಲ್ಲಿ ಪೂರಿ ಚಟ್ನಿಗಳಂದ್ರೆ ಏನು? ಮುಂಜಾನೆ ತಿನ್ನದವ ನಾಷ್ಟ, ಅದ್ರ ಗೊತ್ತಿಲ್ಲ ನಿನಗ? ಅಂದರೆ ಮನುಷ್ಯರ ಚಟುವಟಿಕೆ ಎಷ್ಟು? ಎಷ್ಟು? ಮಿತಿ ಇಲ್ಲದಷ್ಟು. ಇಲ್ಲಿ ಸ್ತ್ರೀಯರ ಚಟುವಟಿಕೆಗಳು ಎಷ್ಟು? ಎಷ್ಟು? ಅದಕ್ಕೇನು ಮಿತಿ ಅದನು? ಕುಂತಲ್ಲೇ ಚಾಡ ಹೇಳೋದು, ನಿಂತಲ್ಲೇ ಚಾಡ ಹೇಳೋದು, ಕರ್ಣಿ ಮುಂದೆ ಹೋಗೋದು ಅಲಂಕಾರ ಮಾಡ್ಕೊಳ್ಳೋದು, ಕರ್ಣಿ ಮುಂದೆ ಹೋಗೋದು ಅಲಂಕಾರ ಮಾಡ್ಕೊಳ್ಳೋದು, ಯಾರೆಲ್ಲದ ಅಂದಗಳಿಗೆ ಹೋಗೋದು ನಿದ್ದೆ ಹೊಡೆಯೋದು. ಹೌದು, ಇಲ್ಲಿ ನಡೆಯುವ ವ್ಯಾಪಾರಗಳೇನು? ಮಟ್ಕ, ಇಸ್ಪೇಟ್, ಜೂಜು ಇವೇ ಇಲ್ಲಿಯ ಮುಖ್ಯ ವ್ಯವಹಾರಗಳು. ಹೌದು, ಇಲ್ಲಿ ಕೊನೆಯದಾಗಿ ನೋಡುವ ಸ್ಥಳವಾದರೂ ಯಾವುದಿದೆ? ಇದೇ ನೋಡ್ರಿ, ನೀವು ಕರೆಕ್ಟ್ ಜಾಗ ಬಂದ್ರೆ ನೋಡಿ. ಈಗ ಸತ್ಯ ಹರಿಶ್ಚಂದ್ರ. ರೀ ಶೆಟ್ರಿ,
ಹೌದು, ನೀವು ತುಂಬಾ ತುಂಬಾ ಮಜಾನೆ ಮಾತನಾಡ್ತೀರಿ ನೋಡಿ. 10 ನಿಮಿಷದಾಗ ನಿಮ್ಗೆ ಇಷ್ಟು ಮಜಾ ಆಗ್ಯದ ಅಂದ್ರ 1 ತಾಸು ಕಳೀರಿ. ಅಷ್ಟ್ರಾಗನ ನೀವು 3 ತಿಂಗಳು ನೆನೆಸ್ಕೋಂತ ನಕ್ಕು ನಕ್ಕು ವಾಂತಿ ಮಾಡ್ಕೊಂಡು ಕನಿಷ್ಠ ಪಕ್ಷ 9 ತಿಂಗಳ ತನಕ ನೀವು ನನ್ನ ನೆನೆಸ್ಕೋಂತ ಕುಂದ್ರಲಿಲ್ಲ ಅಂದ್ರೆ ನನ್ನ ಹೆಸರು ಆದರ್ಶ ಶೆಟ್ಟಿನೇ ಅಲ್ಲ. ರೀ, 1 ಗಂಟೆ ಯಾಕೆ, ನನಗೆ ಟೈಮ್ ಸಿಕ್ಕರೆ 1 ದಿನ ನಿಮ್ಮ ಜೊತೆ ಕಾಲ ಕಳಿವೆ. ಸತ್ತೇ ಹೋಗ್ತೀರಿ ಮತ್ತ. ಸರಿ ಶೆಟ್ಟಿ, ನಾನು ಬಂದು ಬಹಳ ಹೊತ್ತಾಯ್ತು, ನಾನಿನ್ನು ಬರ್ತೀನಿ. ಹೋಗೇ ಬಿಡ್ತೀರಾ? ಹೌದು, ಹೋಗ್ಲೇಬೇಕು. ಅಯ್ಯೋ, ನಿಮ್ಮನ್ನ ಹ್ಯಾಂಗ್ರಿ ನಾನು ಹೋಗು ಅನ್ನೋದು? ನೋಡಿ, ಇನ್ನೊಮ್ಮೆ ಸಲ ಭೇಟಿ ಆಗೋಣ ಅಂತ ನಾನಿನ್ನು ಹೋಗುತ್ತೇನೆ. ಅಂತೂ ನನ್ನ ಬಾಳಿಗೆ ಸದಾ ಚುಚ್ಚುವ ಮುಳ್ಳಾಗಿ ಬಿಟ್ಟಿದ್ದಾನೆ. ನಾನೇನು ಮಾಡಬೇಕು? ನನ್ನ ಶೀಲವನ್ನೇ ಹಾಳು ಮಾಡಿ ನನ್ನ ಪಾಲನ್ನೇ ನಾಯಿ ನರಿಗಳಿಗಂತೂ ಮಾಡಿದ್ದಾನೆ. ನನ್ನ ಪ್ರಾಣ ತೆಗೆಗೋಸ್ಕರ ನಾನು ಏನು ಮಾಡ್ಬೇಕನ್ನೋದೇ ನನಗೆ ದಾರಿ ಚೋತಾಗಿದೆ. ಈಗ ಅವನಿಗೆ ತಕ್ಕ ಪಾಠ ಕಲಿಸಬೇಕಾದರೆ ನನ್ನ ಬಾಳು ನಾಯಿ ನರಿಗಳಿಗಂತೆ ಆಗಿದೆ. ಈಗ ಅವನಿಗೆ ತಕ್ಕ ಪಾಠ ಕಲಿಸೋಕೆ ನಾನೊಂದು ಅವ್ರ ಮನೆಗೆ ಕಾಮಿನಿಯಾಗಿ ಹೋಗು, ಅವನ ಬಾಳಿಗೊಂದು ವಿಷಯ ಹುಡುಕಲೇಬೇಕು. ಮನದ ಮಲ್ಲಿಗೆಯೊಂದು ಮನದಿ ಭ್ರಮರವನ್ನು ಆಕರಿಸಿದ ಹರಳಿ ನಿಂತಿದೆ ಏರು ಯೌವನದ ಈ ಹೆಣ್ಣು. ಈ ಚಾಣಕ್ಯನ ಸಮೀಪವು ಸೇರಲು ನಿಂತಿರಬಹುದೇ? ಏನು ಲಾವಣ್ಯ, ಮನಮೋಹಕ ಭಂಗಿಯಲ್ಲಿ ಅದಾವ ನೋಟವನ್ನು ಇರಲಿ ನಿಂತಿರುವೆ. ಪ್ರತ್ಯಕ್ಷವಾಗಿ ನಿಮ್ಮನ್ನೇ ಕಾಣಬೇಕಂತ ನಾನು ಇಲ್ಲಿಗೆ ಬಂದೆ. ಲಾವಣ್ಯ, ನಿನ್ನನ್ನು ಒತ್ತು ತಂದಾಗನಿಂದಲೂ ಕತ್ತೆತ್ತೆಯ ನೋಡದ ನೀನು ನನ್ನನ್ನು ಬರವಣಿಸಿ ನಿಂತಿಯಾದರೆ ಇದು ನಿನ್ನ ಅನುರಾಗದ ಹೂ ಗುಂಡಿಗಾಗಿ ಅರಳಿ ಕಾಲಿರಬಹುದಲ್ಲವೇ? ಆನಂದದಿಂದ ಹಾಡಿ ಹಾರಡಬೇಕನ್ನುವ ಈ ಹಕ್ಕಿಯನ್ನು ತಂದು ಈ ಪಂಜರದಲ್ಲಿ ಕೂಡ ಹಾಕಿದ್ರಲ್ಲ, ಕಾರಣವೇನು? ಚಾಣಕ್ಯ ಕಾರಣವಿಲ್ಲದ ಯಾವ ಕೆಲಸಕ್ಕೆ ಕೈ ಹಾಕುವುದಿಲ್ಲ. ಅಂದು ನಿನ್ನಣ್ಣನ ಮೇಲಿನ ಸೇಡಿಗಾಗಿ ನಿನ್ನ ಕುಟುಂಬವನ್ನು ಸರ್ವನಾಶ ಮಾಡಲೆಂದು ನಿನ್ನ ಮನೆಗೆ ಬಂದ ನನ್ನ ಸೇಡು ಈ ನಿನ್ನ ಸೌಂದರ್ಯಕ್ಕೆ ಶರಣಾಯಿತು. ಈ ನಿನ್ನ ಮೋಹಕ ರೂಪವೇ ನೀನು ಜೀವಂತವಾಗಿರಲು ಕಾರಣ. ನೀವೇ ನನ್ನ ಗಂಡನಾಗುತ್ತೇನೆಂದ ನನಗೆ ಆಸೆ ತೋರಿಸಿ ನನ್ನ ಬಾಳನ್ನೇ ಹಾಳು ಮಾಡಿ ಈಗ ಮತ್ತೊಬ್ಬರ ಗಂಡಸಿಗೆ ಮದುವೆ ಮಾಡುಕೋ ಅಂತ ಹೇಳ್ತಾ ಇದ್ದೀರಾ? ನಿಮಗೆ ಗಂಡಸ್ತನ ಅನ್ನೋದು ಇದೆಯೋ ಅಥವಾ ಇಲ್ಲವೋ? ವೇದಾಂತ ಶ್ರೀರತ್ನವೇ, ನಾನು ನಿನ್ನ ನೀತಿಯ ಪುರಾತನ ಪತಿಯಲ್ಲ. ಪ್ರತಿಯೊಂದು ಕೆಲಸವನ್ನು ಲಾಭಕ್ಕಾಗಿ ಮಾಡುವ ನವಯುಗದ ಅಧಿಪತಿ. ನೋಡು ಲಾವಣ್ಯ, ಹುಚ್ಚು ಯೋಚನೆಗಳನ್ನು ಬಿಟ್ಟು ವಿವೇಕದ ಯೇಸು ಆ ನಾಗರಾಜನ ಮನೆಯಲ್ಲಿ ಇರುವ ಬಂಗಾರ ಶಿವನ ವಿಗ್ರಹ ಇದೆಯಂತೆ. ನವರತ್ನಗಳಿಂದ ಅಲಂಕೃತವಾಗಿದೆ ಅಂತೆ. ಆ ವಿಗ್ರಹದ ಒಡೆತನ ನನ್ನದಾಗಿರಬೇಕು. ಅದನ್ನು ನೀನು ನಿನ್ನ ರೂಪದಿಂದ ಅಪರಿಸಿತರಬೇಕು. ಅಂದರೆ ಹಣ ದಾಸೆಗಾಗಿ ನಾನು ಅವರ ಮನೆ ಸೂಳೆಯಾಗಿ ಬಾಳಬೇಕಂತ ಹೇಳ್ತಾ ಇದ್ರಾ? ಸತಿ ಸೂರ್ಯರೆಂದು ಅರ್ಥವಿಲ್ಲದೆ ವಂಚಿಸಬೇಡ ಎಣ್ಣೆ. ಈ ಕಾಲವಿಲ್ಲದೆ ಯಾವತ್ತಾದರೂ ಈ ಚಾಣಕ್ಯ ನಿನ್ನವನು. ಆ ಅಮೂಲ್ಯವಿಕ ದಕ್ಕಿದೊಡನೆ ದೊರೆಯಲು ನಿನಗಾಗಿ ಪ್ರೇಮದ ಅರಮನೆಯನ್ನು ನಿರ್ಮಿಸಿ ನಿನ್ನ ಸೇವೆಗೆ 100 ದಾಸಿಯರನ್ನಿತ್ತು ನಿನ್ನನ್ನು ಮುತ್ತು ರತ್ನಗಳಿಂದ ಅಲಂಕರಿಸಿ ಹೊಸ ಸ್ವರ್ಗದ ರಾಣಿಯನ್ನಾಗಿ ಮೆರೆಸುವೆ. ಒಪ್ಪಿಕೋ ಬಾಲವಣ್ಣ. ಅಂದರೆ ನಾನು ಇದನ್ನು ನಂಬಲೆ? ಶಿವನ ಹರಿಯಾಗಿಯೂ ನಂಬು. ಹೊಳೆ ದಾಟಿದ ಮೇಲೆ ನೀವು ನನ್ನನ್ನು ಕೈ ಬಿಡದಲ್ಲ ತಾನೆ? ನೋಡು, ನಂಬು ಎಂದು ಒಂದು ಸಲ ಹೇಳಿವೆ. ನೀನು ನಂಬದಿದ್ದರೆ ನನ್ನ ಘೋರ ಹಂಬು ನನ್ನನ ಶಿರ ಛೇದಿಸುವುದು ಯಾತ್ಸರ. ನೋಡಿ, ನೀವೇನು ಹೇಳಿದರೂ ನಾನು ಕೇಳಲು ಸಿದ್ಧನಾಗಿದ್ದೇನೆ. ಆದರೆ ನನ್ನ ತಾಯಿಯ ಕೊಂದಂತೆ ನನ್ನನ್ನು ಕೊಲ್ಲಬೇಡಿ. ನಿಮ್ಮ ಕಾಲು ಹಿಡಿದು ಬೇಡಿ. ನನ್ನ ಅಣ್ಣನ ಪ್ರಾಣಕ್ಕೋಸ್ಕರ ನನ್ನ ಶೀಲವೇ ನಾಯಿ ನರಿಗಳ ಪಾಲಾದರೂ ಚಿಂತೆ ಇಲ್ಲ. ನಾನು ನಿಮ್ಮ ಮಾತನ್ನು ನಡೆಸಿಕೊಡುವೆ. ಗುಡ್, ವೆರಿ ಗುಡ್. ರಂಬೆಯ ರೂಪ, ಮೇನಕೆಯ ಮಾಟ, ಓರ್ವಶೆಯ ವನಪು. ಪಡೆದಿರುವ ನಿನ್ನಂತ ಸುಂದರಿಯ ಮನಸ್ಸು ಮಾಡಿದರೆ ಕೊಡಿ ನೋಡಬೇಕಾದ್ರೆ ಸಾಧಿಸಬಹುದು.
ಲಾವಣ್ಯ ದೇವಿ ಕನ್ಯೆಯರಡೆ ಸಂಪತ್ತನ್ನಂದಿರುವ ನಿನ್ನ ಸಿರಿಪದ ಸಿರಿ ಸಂಪತ್ತನೇ ಆ ನಾಗರಾಜನಿಗೆ ನಿನ್ನ ಕೆಂಪಣ್ಣದ ಮೈಲು ಚಚ್ಚಿ ಅವನನ್ನು ಸಂಪೂರ್ಣ ಉತ್ತಮನಾಗಿ ಮಾಡಿ ಆ ಬಂಗಾರ ಶಿವನ ವಿಗ್ರಹದ ಸ್ಥಳ ಅರಿತು ಅದನ್ನು ಲಬಡಾಯಿಸಿಕೊಂಡು ಓಡಿ ಬಂದರೆ ಈ ಚಾಣಿಕ ಆಜೀವ ಪರ್ಯಂತರ ನಿನ್ನ ದಾಸನೆಂದು ಬಳಿ. ಒಂದು ವೇಳೆ ಅವನು ನನ್ನ ಮಾತಿಗೆ ಮರಳಾಗದಿದ್ದರೆ ಲಾವಣ್ಯ, ನಿನ್ನ ಸೌಂದರ್ಯ ಬಗ್ಗೆ ನಿನಗೊಂದೇ ಹರವಿಲ್ಲ. ನಿನ್ನ ಮೈ ಹಣ್ಣದ ಸುಂದರ ಕಿರಣಗಳಿಗೆ ಆ ಚಂದ್ರನ ನಾಚಿ ಮೋಡದಿಂದ ಮರಿಯಾಗುವಾಗ ಆ ಶ್ರೀಲಂಪಡ ನಾಗರಾಜನೇ ಒಲಕ್ಕ. ಛೇ ನೋಡಿ, ಈಗ ನಾನು ಬಂದು ಬಹಳ ಹೊತ್ತಾಯ್ತು. ನಾನಿನ್ನು ಹೋಗಿ ಬರುತ್ತೀನಿ. ಹೋಗುವುದಕ್ಕಿಂತ ಮೊದಲು ನಿನ್ನ ವಿವರ ಹೃದಯದಿಂದ ಹೊರಬೀಳಲಿ ಒಂದು ಇಂಪಾದಗಾನ. ಹಾಗೆ ಆಗಲಿ ನನ್ನ ರಾಜ. ನಿನ್ನ ಆಸೆ ನನ್ನ ಆಸೆ.